ಬೆಳಗಾವಿ ಮಹಾನಗರ ಪಾಲಿಕೆಯ ಚುನಾವಣೆಯ ದಿನಾಂಕ ನಿಗದಿಯಾಗಿದೆ. 22ನೇ ಅವಧಿಗೆ ಮಹಾಪೌರರ ಜೊತೆಗೆ ಉಪಮಹಾಪೌರರ ಸ್ಥಾನಕ್ಕೆ ಚುನಾವಣೆ ಆಗುತ್ತೆ. ಫೆಬ್ರವರಿ 15ರಂದು ಮಹಾನಗರ ಪಾಲಿಕೆ ಸಭಾಗೃಹದಲ್ಲಿ ಚುನಾವಣೆ ನಡೆಯುತ್ತೆ. ಆದೇಶವನ್ನು ಈಗ ಹೊರಡಿಸಿರುವಂಥದ್ದು ಪ್ರಾದೇಶಿಕ ಆಯುಕ್ತರು ಎಸ್ ಬಿ ಶೆಟ್ಟಣ್ಣವರ್. ಬೆಳಗಾವಿ ಮಹಾನಗರ ಪಾಲಿಕೆ ಚುನಾವಣೆಗೆ ಡೇಟ್ ಫಿಕ್ಸ್ ಆಗಿದೆ. 22ನೇ ಅವಧಿಗೆ ಮಹಾಪೌರರ ಜೊತೆಗೆ ಉಪಮಹಾಪೌರರ ಸ್ಥಾನಕ್ಕಾಗಿ ನಡೆಯುವಂಥ ಚುನಾವಣೆ ಇದು. ಈಗ ದಿನಾಂಕ ಕೂಡ ನಿಗದಿಯಾಗಿದೆ 15ನೇ ತಾರೀಕಿಗೆ. ಫೆಬ್ರವರಿ 15ಕ್ಕೆ ಮಹಾನಗರ ಪಾಲಿಕೆಯ ಸಭಾಗೃಹದಲ್ಲಿ ಚುನಾವಣೆ ನಡೆಯುತ್ತೆ. ಅವತ್ತೇ ರಿಸಲ್ಟ್ ಬರುತ್ತೆ. ಆದೇಶವನ್ನು ಹೊರಡಿಸಿರುವಂಥದ್ದು ಈಗ ಪ್ರಾದೇಶಿಕ ಆಯುಕ್ತರಾಗಿರುವಂಥ ಎಸ್ ಬಿ ಶೆಟ್ಟಣ್ಣವರ್. ಬೆಳಗಾವಿ ಮಹಾನಗರ ಪಾಲಿಕೆ ಚುನಾವಣೆ ದಿನಾಂಕ ನಿಗದಿಯಾಗಿರುವಂಥ ಹಿನ್ನೆಲೆಯಲ್ಲಿ ಕುತೂಹಲ ಕೂಡ ಇರುವಂಥದ್ದು. ಯಾವ ಪಕ್ಷಕ್ಕೆ ಈ ಒಂದು ಚುನಾವಣೆ ಹೋಗುತ್ತೆ ಅಥವಾ ಯಾವ ಪಕ್ಷಕ್ಕೆ ಇದರ ಒಂದು ರಿಸಲ್ಟ್ ಇರುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗತ್ತೆ. 22ನೇ ಅವಧಿಗೆ ಮಹಾಪೌರರ ಜೊತೆಗೆ ಉಪಮಹಾಪೌರರ ಸ್ಥಾನಕ್ಕಾಗಿ ಚುನಾವಣೆ ನಡೆಯುತ್ತೆ. ಪ್ರಚಾರ ಜೋರಾಗಿರುತ್ತೆ. ಯಾರ ಪರವಾಗಿ ಹೆಚ್ಚು ಸ್ಥಾನ ಲಭ್ಯ ಇರುತ್ತೆ ಅದನ್ನು ಕೂಡ ನೋಡಬೇಕಾಗತ್ತೆ. ಯಾವ ಪಕ್ಷ ಇಲ್ಲಿ ಮೇಲುಗೈಯನ್ನು ಸಾಧಿಸುತ್ತೆ ಅಂತೇಳಿ. ಫೆಬ್ರವರಿ 15ರಂದು ಮಹಾನಗರ ಪಾಲಿಕೆ ಸಭಾಗೃಹದಲ್ಲಿ ಚುನಾವಣೆ ನಡೆಯುತ್ತೆ. ಅವತ್ತಿನ ದಿನ ರಿಸಲ್ಟ್ ಬರುತ್ತೆ. ಈಗ ಈ ರೀತಿಯಾಗಿ ಆದೇಶವನ್ನು ಹೊರಡಿಸಿರುವಂಥದ್ದು ಎಸ್ ಬಿ ಶೆಟ್ಟಣ್ಣವರ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.